ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮತ್ತು ರಘು ಮತ್ತು ಮಕ್ಕಳು ಎಲ್ಲ ಸೇರಿಕೊಂಡು ಒಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಹೇಳಿ ಹಾಗೆ ಹೊರಗೆ ಬಂದ್ವಿ. ಒಂದಷ್ಟು ಮನೆಯಲ್ಲಿ ಖಾಲಿಯಾದಂತಹ ಎಲ್ಲ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡ್ಕೊಂಡಾಯ್ತು. ಈಗ ಅದನ್ನು ತಗೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ರಘುಗಂತೂ ಬಿಲ್ ನೋಡಿ ಶಾಕ್ ಆಗ್ತಾ ಇದೆ. ಹಾಗೆ ನೋಡಿಕೊಂಡು ನನ್ನ ಕಡೆ ತೋರಿಸ್ತಾ ಇದ್ದಾರೆ ಏನಿಗಿರ್ಕತ್ತೆ ಅಂತ ಹೇಳಿ. ಅಂತೂ ಪರ್ಚೇಸಿಂಗ್ ಎಲ್ಲ ಮುಗೀತು. ಪರ್ಚೇಸ್ ಮಾಡಿರೋಂತಹ ಐಟಮ್ಸ್ನೆಲ್ಲ ಈಗ ತಗೊಂಡು ಮನೆ ಕಡೆ ಹೊರಡ್ತಾ ಇರೋದೆ. ಈಗ ಮನೆಗೆ ಬಂದ ತಕ್ಷಣ ನಾವು ಮೊದಲು ಕೆಲಸ ಮಾಡಿದ್ದೆ ಅನ್ಪ್ಯಾಕಿಂಗ್ ಮಾಡಿಬಿಟ್ಟು ಅದನ್ನೆಲ್ಲ ಜೋಡಿಸಿರೋ ಅಂಥದ್ದು. ನಮಗೆ ಸಂಡೇ ಟೈಮ್ ಸಿಕ್ಕಾಗಲೇ ನಾವು ಇವನ್ನೆಲ್ಲ ಮಾಡ್ಕೊಬೇಕು. ಮತ್ತೆ ನಾವು ಬ್ಯುಸಿ ಆಗಿಬಿಟ್ರೆ ನಮಗೆ ಮತ್ತೆ ನೆಕ್ಸ್ಟ್ ಸಂಡೇ ತನಕ ಇವನ್ನೆಲ್ಲ ಕೆಲಸ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಇವತ್ತೇ ಎಲ್ಲ ಅನ್ಪ್ಯಾಕಿಂಗ್ ಮಾಡಿ ಜೋಡಿಸಿ ಇಡ್ತಾ ಇದ್ದೀವಿ. ಈಗ ನಮ್ಮ ಅಭಿಜ್ಞ ನಾನೇ ಎಲ್ಲ ಅನ್ಪ್ಯಾಕಿಂಗ್ ಮಾಡ್ತೀನಿ ಅಂತೇಳಿ ಕೂತ್ಕೊಂಡು ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿ ಬಾಕ್ಸಿಗೆಲ್ಲ ಹಾಕಿ ಎತ್ತಿಡ್ತಾ ಇದ್ದಾಳೆ. ಅಂತೂ ಇವತ್ತಿನ ಕೆಲಸ ಈಗ ಶುರು ಆಗಿದೆ ನಮ್ಮದು. ಈ ಡ್ರೈ ಫ್ರೂಟ್ಸ್ ಎಲ್ಲ ನಮ್ಮ ಮಕ್ಕಳಿಗೆ ತುಂಬ ಪ್ರಿಯವಾದದ್ದು. ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ ಹಾಗೆ ಖರ್ಜೂರ ಅವೆಲ್ಲ ತುಂಬ ಇಷ್ಟವಾಗಿದ್ದು. ಸ್ನ್ಯಾಕ್ಸ್ ಸಹ ಅದನ್ನೇ ಜಾಸ್ತಿ ತೊಗೊಂಡೋಗ್ತಾ ಇರ್ತಾರೆ. ಸೊ ನಾನು ಅದನ್ನ ತಂದು ಹೀಗೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಸೊ ಈಗ ಅವೆಲ್ಲ ಪ್ಯಾಕಿಂಗ್ ಎಲ್ಲ ತೆಗೆದು ಒಂದು ಬಾಕ್ಸಿಗೆ ಹಾಕಿ ನಾವು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಒಂದು ತಿಂಗಳ ತನಕ ಏನು ಅದು ಕೆಡೋದಿಲ್ಲ, ಹಾಗೆ ಚೆನ್ನಾಗಿರುತ್ತೆ. ಈಗ ನಾವು ತಂದಂತಹ ಜ್ಯೂಸ್ ಬಾಟ್ಲಿಗಳನ್ನೆಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀವಿ. ಹಾಗೆಯೇ ನಾವು ತಂದಂತಹ ಡ್ರೈ ಫ್ರೂಟ್ಸನ್ನು ಸಹ ಫ್ರಿಜ್ಜಲ್ಲಿ ಇಟ್ಟರೆ ಅದು ಹಾಳಾಗೋದಿಲ್ಲ, ಸೊ ನೀಟಾಗಿ ಇರುತ್ತೆ. ಹಾಗೆ ನಾವು ಫ್ರಿಜ್ಜಲ್ಲಿ ಇರಬೇಕಾದಂತಹ ಎಲ್ಲ ವಸ್ತುಗಳನ್ನು ನೀಟಾಗಿ ಹಾಕಿ ಎತ್ತಿಡ್ತಾ ಇದ್ದೀನಿ. ನಾನಿವತ್ತು ಜಾಸ್ತಿ ತರಕಾರಿಗಳನ್ನೆಲ್ಲ ತಗೊಬರಲಿಲ್ಲ. ಯಾಕೆ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ಮಾಡ್ತೀವಿ, ಮತ್ತು ಆ ತರಕಾರಿ ಎಲ್ಲ ತಂದರೆ ಬಾಡೋಗ್ಬಿಡುತ್ತೆ. ಸೊ ಫ್ರೆಶ್ಶಾಗೆ ತಂದ್ಕೊಳ್ಳೋಣ ಅಂತೇಳಿ ತರಕಾರಿ ಎಲ್ಲ ಜಾಸ್ತಿ ತರಲಿಲ್ಲ. ಮರುದಿನಕ್ಕೆ ಏನು ಬೇಕು ಸ್ವಲ್ಪ ಅಷ್ಟೇ ತಗೊಬಂದಿದ್ದು. ಅಂತೂ ನಮ್ಮ ಫ್ರಿಜ್ಜ್ ಅಲ್ಲಿ ಎಲ್ಲ ಐಟಮ್ಸ್ಗಳನ್ನ ಸ್ಟೋರ್ ಮಾಡಿ ಎತ್ತಿಟ್ಕೊಂಡ್ರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಕೊಬಹುದು. ಮತ್ತು ಹೊರಗಡೆನೇ ಇಟ್ಬಿಟ್ರೆ ಅವು ಬೇಗ ಕೆಡೋವಂಥ ಚಾನ್ಸಸ್ ಇರೋದ್ರಿಂದ ನಾನು ಆಲ್ಮೋಸ್ಟ್ ತಂದಂತಹ ಎಲ್ಲ ವಸ್ತುಗಳನ್ನ ಫ್ರಿಜ್ಜಲ್ಲೇ ಆಗಾಗ ಜೋಡಿಸಿ ನೀಟಾಗಿ ಇಟ್ಕೊಳ್ತಾ ಇರ್ತೀವಿ. ಸೊ ಈಗ ನಮ್ಮ ಐಟಮ್ಸ್ನೆಲ್ಲ ಜೋಡಿಸಿ ಆದ ತಕ್ಷಣ ನಾವು ಇವತ್ತು ಅಡುಗೆ ಶುರು ಮಾಡಬೇಕು. ಅಂತೂ ಐಸ್ ಕ್ರೀಮು ಎಲ್ಲ ಇವತ್ತು ಏನೇನು ಬೇಕು ಎಲ್ಲದನ್ನೂ ಪರ್ಚೇಸ್ ಮಾಡಿಕೊಂಡು ಬಂದಾಗಿದೆ. ಈಗ ಅವನ್ನೆಲ್ಲ ಜೋಡಿಸಿ ಇಟ್ಕೊಂಡು ಈಗ ನಮ್ಮದು ಅಡುಗೆ ಶುರು ಮಾಡ್ಕೋಬೇಕು. ಸಂಡೇ ಸ್ಪೆಷಲ್ ಅಡುಗೆ ಈಗ ಸ್ಟಾರ್ಟು. ಮಾಮೂಲಿ ಆ್ಯಸ್ ಯೂಶ್ವಲ್ ಮಕ್ಕಳಿಗೆ ಬಿರಿಯಾನಿ ಅಂದರೆ ಇಷ್ಟ. ಸೊ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಇವತ್ತು. ಹಾಗೆಯೇ ಒಂದು ಟ್ರೇ ಮೊಟ್ಟೆ ಸಹ ತೊಗೊಂಬಂದಿದ್ರು. ಮೊಟ್ಟೆ ಬೇಯಿಸಿ ಅಂತ ಹೇಳ್ತಾಯಿದ್ರು ಮನೇಲಿ. ಸೊ ಒಂದು 5 ಮೊಟ್ಟೆಯನ್ನು ಹಾಕಿ ಬಿರಿಯಾನಿ ಜೊತೆನೇ ಮೊಟ್ಟೆನೂ ಹಾಕಿ ಬೇಯಿಸ್ತಾ ಇದ್ದೀನಿ 2 ಸಲ. ಈಗ ಗ್ಯಾಸ್ ಉಳಿಸ್ಬೇಕಲ್ವಾ, ಸೊ 2 ಸಲ ಮೊಟ್ಟೆ ಜಾಸ್ತಿ ಬೇರೆ ಬೇಯಿಸೋದು ಮತ್ತು ಬಿರಿಯಾನಿ ಮಾಡೋದು ಬೇಡ ಅಂತ ಹೇಳಿ ಬಿರಿಯಾನಿ ಜೊತೆನೇ ಮೊಟ್ಟೆನೂ ತೊಳೆದ್ಬಿಟ್ಟು ಹಾಕಿದ್ದೆ. ಸೊ ಈಗ ಎರಡೂ ಸಹ ಒಟ್ಟಿಗೆ ಆಗಿದೆ. ಬಿರಿಯಾನಿನೂ ಆಗಿದೆ, ಮೊಟ್ಟೆನೂ ಆಗಿದೆ. ಈಗ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟು ಕಬಾಬ್ ಮಾಡ್ತಾಯಿದ್ದೀನಿ. ಈಗ ಕಬಾಬು ಆಗದ ತಕ್ಷಣ ನಮ್ಮ ಊಟ ಸವಿಯಲು ಸಿದ್ಧವಾಗುತ್ತೆ. ಅಂತೂ ಕಬಾಬು ರೆಡಿ ಆಯಿತು. ಸಂಡೇ ಸ್ಪೆಷಲಿಗೆ ಗರಂ ಗರಂ ಕಬಾಬು, ಬಿರಿಯಾನಿ ಹಾಗೆ ಬಾಯ್ಲ್ಡ್ ಎಗ್ ಎಲ್ಲ ರೆಡಿ ಇದೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಸೌತೆಕಾಯಿ ಎಲ್ಲ ಹಾಕಿ ಮೊಸರು ಬಜ್ಜಿ ಸಹ ರೆಡಿ ಮಾಡಿದ್ದೆ. ಅದನ್ನೆಲ್ಲ ಹಾಕ್ಕೊಂಡು ಈಗ ಅಂದರೆ ಒಳ್ಳೆ ರೀತಿಯ ಬಾಡೂಟ ರೆಡಿ ಅಂತಲೇ ಹೇಳ್ಬೋದು. ನೋಡಿ ತುಂಬ ಚೆನ್ನಾಗಿ ಆಗಿದೆ, ಒಳ್ಳೆ ಟೇಸ್ಟಾಗಿ ಆಗಿದೆ. ಆರಾಮಾಗಿ ಕುತ್ಕೊಂಡು ಸಂಡೇ ಇಂಥದ್ದೊಂದು ಊಟ ಮಾಡಿಬಿಟ್ರೆ ಇನ್ನೊಂದು ವಾರ ಈ ರೀತಿ ಊಟ ಬೇಕು ಅಂತ ಅನಿಸೋದಿಲ್ಲ. ಸೊ ಇದೆಲ್ಲ ಆದಮೇಲೆ ಐಸ್ ಕ್ರೀಮ್ ತಿಂದೇ ಇದ್ದರೆ ಆ ಊಟ ಫೈನಲ್ ಅಂತಲೇ ಅನಿಸೋದಿಲ್ಲ. ಸೊ ಈಗ ಐಸ್ ಕ್ರೀಮನ್ನು ಸವಿದು ನಮ್ಮ ಇವತ್ತಿನ ಬಾಡೂಟದ ಸ್ಪೆಷಲನ್ನು ಮುಗಿಸ್ತಾ ಇದ್ದೀವಿ. ಅಂತೂ ಇವತ್ತಿನ ಬಾಡೂಟ ಹಾಗೆ ಶಾಪಿಂಗು ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.